ನಮಸ್ಕಾರ, ನಾನು ಡಾಕ್ಟರ್ ವಿಜಯ್ ಸಿಂಹ, ಶ್ರೀಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ಮೆಡಿಕಲ್ ಆನ್ಕಾಲಜಿಸ್ಟ್. ಇವತ್ತು ನಾನು ಕ್ಯಾನ್ಸರ್ ಪೇಷಂಟ್ಸು ಒಂದಷ್ಟು ಅವರಾಗವರೇ ಮಾಡುವಂಥ ರೆಸ್ಟ್ರಿಕ್ಷನ್ಸು, ಆಹಾರದಲ್ಲಿ ಮಾಡುವಂಥ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ಯೂಶ್ವಲಿ ನಮ್ಮ ಪೇಷಂಟ್ಸ್ ಏನು ಮಾಡ್ತಾರೆ ಅಂತಂದರೆ, ಸಕ್ಕರೆಯನ್ನು ಕಂಪ್ಲೀಟ್ಲಿ ಅವಾಯ್ಡ್ ಮಾಡಿಬಿಡ್ತಾರೆ. ಅಂದರೆ ಸಕ್ಕರೆ ತೊಗೊಂಡ್ರೇ ಕ್ಯಾನ್ಸರ್ ತುಂಬ ಜೋರಾಗಿ ಫಾಸ್ಟಾಗಿ ಬೆಳೆಯುತ್ತೆ ಅಂತ ಅನ್ಕೋತಾರೆ. ಬಟ್ ಕ್ಯಾನ್ಸರ್ ಆ್ಯಕ್ಚುಲಿ ಶುಗರ್ ಆ್ಯಕ್ಚುಲಿ ಕ್ಯಾನ್ಸರಿಗೆ ಬೆಳೆಯೋದಕ್ಕೆ ಬೇಕಾದೂ ಆ್ಯಕ್ಚುಲಿ ಶುಗರ್ ತೊಗೊಳ್ಳದೆ ಹೋದರೆ ಕ್ಯಾನ್ಸರ್ ಬೆಳೆಯೋದಿಲ್ಲ ಅನ್ನೋದು ಅದೊಂದು ತಪ್ಪು ಅಭಿಪ್ರಾಯ. ಯಾಕೆ ಅಂತಂದರೆ ಶುಗರ್ ಬಾಡಿನಲ್ಲಿ ನೀವು ಶುಗರ್ ತೊಗೊಳ್ಳದೆ ಹೋಗಲಿ, ಒಂದು ಮಿನಿಮಮ್ ಲೆವೆಲ್ ಆಫ್ ಶುಗರ್ ಬಾಡಿನಲ್ಲಿ ಮೇಂಟೈನ್ ಆಗ್ತಾ ಇರುತ್ತೆ. ಆ್ಯಂಡ್ ಈವನ್ ಫಾಸ್ಟಿಂಗ್ ಇರುವಾಗ್ಲೂ ಶುಗರ್ ಒಂದು 75ರಿಂದ 125 ಆ ರೇಂಜಲ್ಲಿ ಶುಗರ್ಸ್ ಮೇಂಟೈನ್ ಆಗುತ್ತೆ. ಸೊ ಈವನ್ ಯಾವತ್ತು ಶುಗರ್ ತೊಗೊಳ್ಳೋದೇ ನಿಲ್ಲಿಸ್ಬಿಟ್ರೆ ಬಾಡಿನಲ್ಲಿ ಗ್ಲೂಕೋಸು ಇರೋದೇ ಇಲ್ಲ ಅಂತ ಅರ್ಥ ಅಲ್ಲ. ಕ್ಯಾನ್ಸರಿಗೆ ಬೇಕಾದಷ್ಟು ಗ್ಲೂಕೋಸ್ ಕ್ಯಾನ್ಸರಿಗೆ ಸಿಗ್ತಾ ಇರುತ್ತೆ, ಹೌದು. ಬಟ್ ಇಫ್ ದ ಶುಗರ್ ತುಂಬ ಹೈ ಇದ್ದರೆ, 200ಕ್ಕಿಂತ ಜಾಸ್ತಿ ಇದ್ದರೆ ಕ್ಯಾನ್ಸರ್ ಬೆಳೆಯೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಚೆನ್ನಾಗಿ ನಡೆಯೋದಿಲ್ಲ. ಆ್ಯಂಡ್ ಔಟ್ಕಮ್ಸು ಅಂದರೆ ಅದರದ್ದು ಫೈನಲ್ ಎಫೆಕ್ಟು ಚೆನ್ನಾಗಿರೋದಿಲ್ಲ ಟ್ರೀಟ್ಮೆಂಟು ಕ್ಯಾನ್ಸರ್ದು. ಬಟ್ ಹಾಗೆ ಅಂತ ನಮ್ಮ ಪೇಷಂಟ್ಸು ಶುಗರ್ನ ಫುಲ್ಲಿ ಸ್ಟಾಪ್ ಮಾಡೋದು ಇಟ್ ಈಸ್ ನಾಟ್ ಕರೆಕ್ಟ್. ಇದು ಕಾಮನ್ ಮಿಸ್ಕನ್ಸೆಪ್ಷನ್ನು. ಇದು ಪೇಷಂಟ್ಸು ಅವಾಯ್ಡ್ ಮಾಡಬೇಕು. ಯಾಕೆ ಅಂತಂದರೆ ನಾರ್ಮಲ್ ಡಯಟ್ ಕನ್ಸ್ಯೂಮ್ ಮಾಡೋದು ಇಂಪಾರ್ಟೆಂಟು, ವೆಯ್ಟ್ ಲಾಸ್ ಆಗದೇ ಇರೋದು ಇಂಪಾರ್ಟೆಂಟು. ಶುಗರ್ನ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟ್ ಮಾಡೋದ್ರಿಂದ ಅವರು ಅಪೆಟೈಟು, ಅವ್ರದ್ದು ಕ್ವಾಲಿಟಿ ಆಫ್ ಲೈಫು ಎಲ್ಲ ಸಿಗ್ನಿಫಿಕೆಂಟ್ಲಿ ಹಾಳಾಗೋಗುತ್ತೆ ಇದರಿಂದ, ಶುಗರ್ ಕನ್ಸ್ಯೂಮ್ ಮಾಡದೇ ಇರೋದ್ರಿಂದ. ಅದೇ ಥರ ಒಂದಷ್ಟು ಜನ ಉಪ್ಪನ್ನ ತೊಗೊಳ್ಳೋದನ್ನು ಕಂಪ್ಲೀಟ್ಲಿ ನಿಲ್ಲಿಸ್ಬಿಡ್ತಾರೆ. ಒಂದಷ್ಟು ಜನ ಹಾಲನ್ನು ತೊಗೊಳ್ಳೋದನ್ನು ಕಂಪ್ಲೀಟ್ಲಿ ನಿಲ್ಲಿಸ್ಬಿಡ್ತಾರೆ. ಹಾಲು ತೊಗೊಳ್ಳೋದ್ರಿಂದ ಕ್ಯಾನ್ಸರ್ ಯೂಶ್ವಲಿ ಬೆಳವಣಿಗೆ ಜಾಸ್ತಿನೂ ಆಗೋದಿಲ್ಲ, ಎಫೆಕ್ಟ್ ಏನೂ ಇರೋದಿಲ್ಲ. ಹಾಲು ತೊಗೊಂಡ್ರೆ ಕ್ಯಾನ್ಸರ್ ಪೇಷಂಟ್ಸು ನ್ಯೂಟ್ರಿಷನ್ ಡೆಫಿನೆಟ್ಲಿ ಮುಂಚೆಗಿನ್ನ ಚೆನ್ನಾಗೇ ಇಂಪ್ರೂವ್ ಆಗುತ್ತೆ. ಸೊ ಹಾಲನ್ನು ರೆಸ್ಟ್ರಿಕ್ಟ್ ಮಾಡುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಇನ್ನೊಂದೇನು ಮಿಸ್ಕಾನ್ಸೆಪ್ಷನ್ ಅಂದರೆ ಸ್ವೀಟ್ಸ್ ತಿನ್ನಲೇಬಾರ್ದು, ಅಥವಾ ತುಂಬ ಆಯಿಲ್ ತಿನ್ನಲೇಬಾರ್ದು, ಅಥವಾ ನಾನ್ ವೆಜ್ ತಿನ್ನಲೇಬಾರ್ದು. ಅಥವಾ ಯಾರು ನಾನ್ ವೆಜಿಟೇರಿಯನ್ನು ಅವರು ಕ್ಯಾನ್ಸರ್ ಡಯಾಗ್ನೋಸ್ ಮಾಡಿ ಅವ್ರು ಟ್ರೀಟ್ಮೆಂಟ್ ಶುರು ಆದಮೇಲಿಂದ ನಾನ್ ವೆಜ್ನ ತಿನ್ನೋದು ನಿಲ್ಲಿಸ್ಬಿಡ್ತಾರೆ. ನಾನ್ ವೆಜಿಟೇರಿಯನ್ ಡಯಟ್ ಯಾವತ್ತು ಕ್ಯಾನ್ಸರ್ ಬೆಳವಣಿಗೆನ ಜಾಸ್ತಿ ಪ್ರೋತ್ಸಾಹ ಕೊಡುತ್ತೆ ಅಂತ ಯಾವ ಸ್ಟಡಿನಲ್ಲೂ ಆ ಥರ ತೋರಿಸಲಾಗಿಲ್ಲ. ಸೊ ಡಯಟ್ ಆ್ಯಂಡ್ ಕ್ಯಾನ್ಸರ್ ಜನರಲಿ ಹೆಲ್ದಿ ಡಯಟ್ ಇದ್ದರೆ ಕ್ಯಾನ್ಸರ್ ಟ್ರೀಟ್ಮೆಂಟಿಗೆ ಒಳ್ಳೆಯದು, ಕ್ಯಾನ್ಸರ್ ಪೇಷಂಟ್ಸಿಗೂ ಒಳ್ಳೆಯದು. ಬಟ್ ತುಂಬ ರೆಸ್ಟ್ರಿಕ್ಷನ್ ಇದ್ದರೆ ಡಯಟಲ್ಲಿ ಪೇಷಂಟ್ ಅನ್ನೆಸೆಸರಿಲಿ ಅವರ ಆಹಾರದಲ್ಲಿ ಬೇಕಾದ ಮುಖ್ಯ ಕಣಗಳು ಏನಿರುತ್ತೆ ಅದೆಲ್ಲ ಅವರಿಗೆ ಸಿಗದೇ ಇರ್ಬೋದು. ಸೊ ಇದರಿಂದ ಟ್ರೀಟ್ಮೆಂಟ್ ಪರಿಣಾಮಗಳು ಇದರಿಂದ ಸಾಕಷ್ಟು ಇದರಿಂದ ಪೇಷಂಟಿಗೆ ಆ್ಯಕ್ಚುಲಿ ಒಳ್ಳೆಯದಾಗೋದಕ್ಕೆ ಬದಲು ಕೆಟ್ಟದಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಮೂಲಕ ನಾನು ಏನು ಹೇಳ್ತೀನಿ ಅಂತಂದರೆ, ಜನರಲಿ ಕ್ಯಾನ್ಸರ್ ಯಾವ ಆಹಾರ ಪದಾರ್ಥವು ಕ್ಯಾನ್ಸರ್ ಬೆಳವಣಿಗೆಗೆ ಇಲ್ಲಿ ತನಕ ಸೈಂಟಿಫಿಕಲಿ ಎನ್ಕರೇಜ್ ಅಂದರೆ ಪ್ರೋತ್ಸಾಹ ಕೊಡುತ್ತೆ, ಕ್ಯಾನ್ಸರ್ನ ಬೆಳವಣಿಗೆಗೆ ಜಾಸ್ತಿ ಮಾಡುತ್ತೆ ಅಂತ ಯಾವ ಒಂದು ಸಂಶೋಧನೆಯಲ್ಲೂ ಕಡ್ಡಾಯವಾಗಿ ಪ್ರೂವ್ ಆಗಿಲ್ಲ. ಸೊ ಆದಷ್ಟು ನಮ್ಮ ಕ್ಯಾನ್ಸರ್ ಪೇಷಂಟ್ಸು ಅವ್ರು ನಾರ್ಮಲ್ ಏನು ಡಯಟ್ ತೊಗೋತಾರೆ, ಬಿಫೋರ್ ಡಯಾಗ್ನೋಸಿಸ್ ಆಫ್ ಕ್ಯಾನ್ಸರ್ ಅವ್ರು ಹೇಗೆ ಊಟ ಮಾಡ್ತಾಯಿದ್ರು, ಅಥವಾ ಅವ್ರ ಜೊತೆ ಇರೋರು ಮನೆಯಲ್ಲಿ ಏನು ಊಟ ಮಾಡ್ತಾಯಿದ್ರು, ಅದೇ ಥರ ದೇ ಶುಡ್ ಆಲ್ಸೋ ಅದೇ ಥರ ಊಟ ಮಾಡೋದು ಈಸ್ ಮೈ ರೆಕಮೆಂಡೇಷನ್. ಆ್ಯಂಡ್ ಆಲ್ಸೋ ಅನ್ನೆಸೆಸರಿ ರೆಸ್ಟ್ರಿಕ್ಷನ್ಸು ಮಾಡೋದು ಒಳ್ಳೆಯದಲ್ಲ. ಡೆಫಿನೆಟ್ಲಿ ಲಾಟ್ ಆಫ್ ಆಯಿಲಿ ಫುಡ್ಡು ಆ್ಯಂಡ್ ಲಾಟ್ ಆಫ್ ಸ್ಪೈಸಿ ಫುಡ್ಡು ಕ್ಯಾನ್ಸರ್ ಟ್ರೀಟ್ಮೆಂಟ್ಸ್ ಅಂದರೆ ವಾಂತಿ ಆಗೋ ಥರ ಮಾಡ್ಬೋದು, ನಾಸಿಯಾ ಫೀಲ್ ಮಾಡಿಸ್ಬೋದು. ಸೊ ಈ ಥರ ಆಯಿಲಿ ಆ್ಯಂಡ್ ಸ್ಪೈಸಿ ಫುಡ್ಸ್ ಅವಾಯ್ಡ್ ಮಾಡಬೇಕಷ್ಟೇ ಹೊತ್ತು ಯಾವ ಫ್ರೂಟು, ಯಾವ ವೆಜಿಟೇಬಲ್ಲು ಅಥವಾ ಮಿಲ್ಕ್ ಆ್ಯಂಡ್ ಶುಗರ್ ಇದನ್ನೆಲ್ಲ ಅನ್ನೆಸೆಸರಿಲಿ ಕ್ಯಾನ್ಸರ್ ಪೇಷಂಟ್ಸ್ ಅವಾಯ್ಡ್ ಮಾಡೋದು ಅವಶ್ಯಕತೆ ಇಲ್ಲ. ಕ್ಯಾನ್ಸರ್ ಕೀಮೋಥೆರಪಿ
ಕೊಡ್ತಾ ಇರುವಾಗ ಪೇಷಂಟ್ಸು ಸಾಧಾರಣವಾಗಿ ಯೂಶ್ವಲಾಗಿ ಕೇಳುವಂಥ ಒಂದಷ್ಟು ಪ್ರಶ್ನೆಗಳು, ಅದಕ್ಕೆ ಏನು ಉತ್ತರ ಕೊಡ್ತೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ತುಂಬ ಜನ ಕೇಳೋದು ಏನಂತಂದರೆ, ಖಾಲಿ ಹೊಟ್ಟೆನಲ್ಲಿ ಇರಬೇಕಾ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ? ಸೊ ಖಾಲಿ ಹೊಟ್ಟೆನಲ್ಲಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಯಾವತ್ತೂ ಯಾರಿಗೂ ಅವಶ್ಯಕತೆ ಇಲ್ಲ. ಲೈಟ್ ಫುಡ್ ಯಾವಾಗಲೂ ತೊಗೊಂಡ್ರೆ ಅದರಿಂದ ನಿಮಗೆ ಸಹಾಯ ಆಗುತ್ತೆ, ಎನರ್ಜಿ ಚೆನ್ನಾಗಿರುತ್ತೆ, ಅದರಿಂದ ನೀವು ಟ್ರೀಟ್ಮೆಂಟ್ ತೊಗೊಳ್ಳೋದು ಚೆನ್ನಾಗಿರುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ತುಂಬ ಹೆವಿ ಫುಡ್ಡು ತೊಗೋಬಾರ್ದು. ಸೊ ಲೈಟ್ ಫುಡ್ ಯಾವಾಗಲೂ ಕ್ಯಾನ್ಸರ್ ಕೀಮೋಥೆರಪಿ ತೊಗೊಳ್ಳುವಾಗ ತೊಗೋಬೋದು. ಕೀಮೋಥೆರಪಿ ನಡೀತಾ ಇರುವಾಗಲೂ ಏನಾದ್ರು ತಿನ್ನಬೇಕು ಅಂತ ಅನ್ಸಿದ್ರೆ ತಿನ್ಬೋದು. ಇನ್ನೊಂದು ಪ್ರಶ್ನೆ ಏನು ಸಾಧಾರಣವಾಗಿ ಕೇಳೋದು ಅಂತಂದರೆ, ಮನೆಯಲ್ಲಿ ಬೇರೆಯವರು ಏನು ಅಡುಗೆ ಮಾಡ್ತಾರೋ ಅದನ್ನೇ ನಾನು ತಿನ್ಬೋದಾ? ಹೌದು, ಮನೆಯಲ್ಲಿ ಬೇರೆ ಏನು ಅಡುಗೆ ಎಲ್ಲರಿಗೂ ಮಾಡಲಾಗುತ್ತೋ ಅದನ್ನೇ ನೀವು ಸ್ವೀಕರಿಸ್ಬೋದು. ಅದರಲ್ಲಿ ನಿಮಗೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಇನ್ನೊಂದು ಪ್ರಶ್ನೆ ಏನು ಕ್ಯಾನ್ಸರ್ ಪೇಷಂಟ್ಸ್ ಕೇಳೋದು ಅಂತಂದರೆ, ಟ್ರೀಟ್ಮೆಂಟ್ ನಡೀತಾ ಇರುವಾಗ ಏನಾದ್ರು ಫುಡ್ನ ಸ್ಪೆಸಿಫಿಕಲಿ ಅವಾಯ್ಡ್ ಮಾಡಬೇಕಾ, ಅಥವಾ ಯಾವುದಾದ್ರು ಫುಡ್ನ ಜಾಸ್ತಿ ತೊಗೋಬೇಕಾ, ಯಾವುದಾದ್ರು ಫ್ರೂಟ್ಸ್ ವೆಜಿಟೇಬಲ್ ಜಾಸ್ತಿ ರಕ್ತ ಹೆಚ್ಚು ಪಡಿಸೋವಂಥ ಯಾವುದಾದ್ರು ಇದೆಯಾ ಅಂತ ಕೇಳ್ತಾರೆ. ಆ ಥರ ಸೈಂಟಿಫಿಕಲಿ ಪ್ರೂವನ್ ಯಾವುದು ಫ್ರೂಟ್ ವೆಜಿಟೇಬಲ್ ಆ ಥರ ಯಾವುದು ಪ್ರೂವ್ ಆಗಿಲ್ಲ. ಬಟ್ ನಾವೇನು ನೋಡ್ತೀವಿ ಅಂತಂದರೆ, ಜನರಲಿ ದಾಳಂಬ್ರಿ ಆ್ಯಂಡ್ ಕಿವಿ ಆ್ಯಂಡ್ ಪಪ್ಪಾಯ ಇದೆಲ್ಲ ಸ್ವಲ್ಪ ರಕ್ತ ಹೆಚ್ಚು ಪಡಿಸೋದ್ರಲ್ಲೇ ಸಹಾಯ ಮಾಡುತ್ತೆ. ಅದೇ ಥರ ಹಸಿರು ತರಕಾರಿಗಳು ಜಾಸ್ತಿ ಸೇವಿಸಿದರೆ ಅದರಿಂದನೂ ರಕ್ತ ಹೆಚ್ಚು ಉತ್ಪತ್ತಿ ಆಗುತ್ತೆ ಶರೀರದಲ್ಲಿ. ಇನ್ನೊಂದು ಪ್ರಶ್ನೆ ಏನು ಕೇಳೋದಂತಂದರೆ, ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆಯುವಾಗ ಶೇವ್ ಮಾಡ್ಬೋದಾ? ಎಸ್ಪೆಷಲಿ ಪುರುಷರು ಶೇವ್ ಮಾಡ್ಬೋದಾ, ಅಥವಾ ಹೇರ್ ಕಟ್ ಮಾಡ್ಬೋದಾ, ಅಥವಾ ಬಾಲ್ಡ್ ಮಾಡಿಸ್ಬಿಡ್ಬೇಕಾ ಅಂತ ಕೇಳ್ತಾರೆ. ಯೂಶ್ವಲಿ ಕ್ಯಾನ್ಸರ್ ಕೀಮೋಥೆರಪಿ ನಡೆಯುವಾಗ ಕೂದಲು ಬೀಳುವುದು ಸಹಜ. ಕ್ಯಾನ್ಸರ್ ಕೀಮೋಥೆರಪಿ ನಡೀತಾ ಇರುವಾಗ ಆದಷ್ಟು ಬ್ಲೇಡ್ ಯೂಸ್ ಮಾಡೋದು, ಶೇವ್ ಮಾಡೋದಕ್ಕೆ ಅಥವಾ ಕೂದಲನ್ನ ಮುಡಿ ಕೊಡೋದಕ್ಕೆ ಬ್ಲೇಡ್ ಯೂಸ್ ಮಾಡೋದು ಒಳ್ಳೆಯದಲ್ಲ. ಯಾಕೆಂತಂದರೆ ಅದರಿಂದ ಚರ್ಮದಲ್ಲಿ ಮೈನರ್ ಕಟ್ಸ್ ಆಗ್ಬೋದು, ಅದರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೆಯುವಾಗ ಆದಷ್ಟು ಟ್ರಿಮ್ಮರಲ್ಲಿ ನಿಮ್ಮ ಕೂದಲನ್ನು ಟ್ರಿಮ್ ಮಾಡಬೇಕು. ಆ್ಯಂಡ್ ಆದಷ್ಟು ಶೇವಿಂಗ್ ರೇಸರ್ ಬ್ಲೇಡ್ ಯೂಸ್ ಮಾಡೋದು ಅವಾಯ್ಡ್ ಮಾಡಬೇಕು. ಇನ್ನೊಂದು ಸಾಧಾರಣವಾಗಿ ಕೇಳುವ ಪ್ರಶ್ನೆ ಏನು ಅಂತಂದರೆ, ಒಬ್ಬೊಬ್ಬರಿಗೆ ಸ್ಟೋಮಾ ಇರುತ್ತೆ, ಅಥವಾ ಪೋರ್ಟ್ ಇರುತ್ತೆ, ಅಥವಾ ಒಂದು ಪಿಕ್ ಲೈನ್ ಇರುತ್ತೆ. ಇದೆಲ್ಲ ಕೀಮೋಥೆರಪಿ ಡೆಲಿವರಿ ಮಾಡೋದಕ್ಕೆ ಪೋರ್ಟ್ ಅಥವಾ ಪಿಕ್ ಲೈನ್ ಇರುತ್ತೆ. ಸೊ ಸ್ನಾನ ಮಾಡ್ಬೋದಾ ಅಂತ ಸಾಧಾರಣವಾಗಿ ಕೇಳೋ ಪ್ರಶ್ನೆ. ಸೊ ಸ್ನಾನ ಡೆಫಿನೆಟ್ಲಿ ಮಾಡ್ಬೋದು. ಅದು ಆದಷ್ಟು ಒದ್ದೆ ಆಗದೆ ಇರೋಂಗೆ ನೋಡ್ಕೋಬೇಕು. ಅಕಸ್ಮಾತ್ ಒದ್ದೆ ಆದ್ರೂ ಅದನ್ನು ಸ್ನಾನ ಆದಮೇಲಿಂದ ಅದನ್ನು ಒಣಗಿಸಿದ್ರೆ ಅದರಿಂದ ಇನ್ಫೆಕ್ಷನ್ ಆಗೋದು, ತೇವ ಜಾಸ್ತಿ ಆಗಿಬಿಟ್ಟು ಇನ್ಫೆಕ್ಷನ್ ಆಗದೆ ಇರೋ ಥರ ಸ್ವಲ್ಪ ಸಹಾಯ ಮಾಡುತ್ತೆ. ಇನ್ನೊಂದೇನು ಪ್ರಶ್ನೆ ಸಾಧಾರಣವಾಗಿ ಕ್ಯಾನ್ಸರ್ ಪೇಷಂಟ್ಸ್ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಕೇಳೋದು ಅಂತಂದರೆ, ಮಕ್ಕಳು ಮನೆಯಲ್ಲಿ ಇರ್ತಾರೆ, ಆ ಮಕ್ಕಳನ್ನ ಹತ್ರ ನಾವು ಹೋಗ್ಬೋದಾ, ಅಥವಾ ಮಕ್ಕಳನ್ನ ನಮ್ಮ ಹತ್ರ ಸೇರಿಸ್ಬೋದಾ ಅಂತ ಕೇಳ್ತಾರೆ. ಸೊ ಮಕ್ಕಳು ನಿಮ್ಮ ಹತ್ರ ಅಕಸ್ಮಾತು ಅದು ಒಂದು 5 ವರ್ಷಕ್ಕಿಂತ ಚಿಕ್ಕವರಾಗಿದ್ದರೆ ಅವ್ರುಗಳಿಗೆ ವೈರಲ್ ಇನ್ಫೆಕ್ಷನ್ ಆಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಎಸ್ಪೆಷಲಿ ಅವ್ರುಗಳಿಗೆ ಕೆಮ್ಮು ನೆಗಡಿ ಇದ್ದು ಆ ಮಗು 5 ವರ್ಷಕ್ಕಿಂತ ಕಡಿಮೆ ಇದ್ದರೆ ಆ ಮಗುನ ನಿಮ್ಮ ಹತ್ರ ಆದಷ್ಟು ಸ್ವಲ್ಪ ಹತ್ರ ಸೇರಿಸಬೇಡಿ. ಆದರೆ 5 ವರ್ಷದ ಮೇಲಿನ ಮಗು ಆಗಿದ್ದರೆ ಜನರಲಿ ಅವರಿಗೆ ಅಷ್ಟೊಂದು ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರಲ್ಲ. ಅವ್ರ ಇಮ್ಯುನಿಟಿ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಆ ಮಗು ಹೆಲ್ದಿಯಾಗಿದ್ದರೆ ನೀವು ಅವ್ರ ಹತ್ರ ಈಸಿಲಿ ಅವ್ರನ್ನ ನಿಮ್ಮ ಹತ್ರ ಇರ್ಬೋದು, ಅವ್ರ ಜೊತೆ ಬೆರಿಬೋದು, ಆ ಥರ ಏನೂ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಏನಂತಂದರೆ, ಅಕಸ್ಮಾತ್ ನೀವು ಕೀಮೋಥೆರಪಿ ಕೊಡ್ತಾ ಇರುವಾಗ ನೀವು ಅವ್ರ ಹತ್ರ ಹೋಗ್ಬೋದಾ ಅಂತ ಪ್ರಶ್ನೆ. ಸೊ ಜನರಲಿ ನಿಮ್ಮಿಂದ ಬೇರೆ ಕೀಮೋಥೆರಪಿ ಕೊಡ್ತಾ ಇರುವಾಗ ಇಮ್ಯುನಿಟಿ ಅಂದರೆ ಇನ್ಫೆಕ್ಷನ್ನ ಭೇದಿಸುವಂಥ ಶಕ್ತಿ ನಿಮ್ಮಲ್ಲಿ ಕಡಿಮೆ, ಪೇಷಂಟ್ಸಲ್ಲಿ ಕಡಿಮೆ ಆಗಿರುತ್ತೆ. ಸೊ ಪೇಷಂಟ್ಸ್ ಮಕ್ಕಳ ಹತ್ರ ಹೋದಾಗ ಪೇಷಂಟ್ಸಿಗೆ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ನಿಮ್ಮಿಂದ ಏನೂ ಆ ಥರ ತೊಂದರೆ ಸಿಗೋದಿಲ್ಲ. ಆಮೇಲೆ ಅದೇ ಥರ ನೆಂಟರು ಯಾರಾದರೂ ಹೊರಗಡೆಯಿಂದ ಬಂದಿದ್ದಾಗ ನಾವು
ಅವರನ್ನು ನಮ್ಮ ಹತ್ರ ಕೂರಿಸ್ಬೋದು. ಹೌದು, ನ್ಯಾಚುರಲ್ ಆಗಿ ನಿಮ್ಮ ಯಾವಾಗ ನೆಂಟರು ಬರ್ತಾರೆ ಒಂದು ಕುರ್ಚಿ ನಿಮ್ಮ ಹತ್ರ ದೂರದಲ್ಲಿ ಹಾಕಿಬಿಟ್ಟು ಯು ಕ್ಯಾನ್ ಅವ್ರನ್ನ ಕೂರಿಸ್ಬೋದು, ಅವ್ರ ಜೊತೆ ಮಾತಾಡ್ಬೋದು. ಆ ಥರ ಯಾವ ರೆಸ್ಟ್ರಿಕ್ಷನ್ನೂ ಇಲ್ಲ. ಇನ್ನೊಂದು ಪ್ರಶ್ನೆ ಏನು ಕ್ಯಾನ್ಸರ್ ಪೇಷಂಟ್ಸ್ ಕೇಳ್ತಾರೆ ಅಂತಂದರೆ, ನಾವು ಕೀಮೋಥೆರಪಿ ತೊಗೊಂಡ್ಬಿಟ್ಟಿದ್ದೀವಿ, ಇನ್ನು ಮುಂದಿನ ಕೀಮೋಥೆರಪಿ 3 ವಾರ ಆದಮೇಲೆ ಬರುತ್ತೆ, ಮಧ್ಯದಲ್ಲಿ ಎಲ್ಲರೂ ಟ್ರಾವೆಲ್ ಮಾಡ್ಬೋದಾ ಅಂತ. ಜನರಲಿ ಒಂದು ಜಾಗದಿಂದ ಇನ್ನೊಂದು ಜಾಗದಕ್ಕೆ ಟ್ರಾವೆಲ್ ಮಾಡಿದಾಗ ಆಲ್ವೇಸ್ ಸ್ವಲ್ಪ ಗಾಳಿ ನೀರು ವ್ಯತ್ಯಾಸ ಇದ್ದೇ ಇರುತ್ತೆ. ಅದರಿಂದ ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸ್ ಇದ್ದೇ ಇರುತ್ತೆ. ನಾವು ಹೆಲ್ದಿಯಾಗಿರೋ ಪರ್ಸನ್ನೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡಿದಾಗ ಕೆಮ್ಮು, ನೆಗಡಿ ಅಥವಾ ಸ್ವಲ್ಪ ಹೊಟ್ಟೆ ಕೆಡೋದು ಈ ಥರ ಆಗೋದೆಲ್ಲ ಸಾಧಾರಣ. ಆದರೆ ಕ್ಯಾನ್ಸರ್ ಪೇಷಂಟ್ಸ್ ಕೀಮೋಥೆರಪಿ ತೊಗೊಂಡಾದ್ಮೇಲಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾವೆಲ್ ಮಾಡಿದಾಗ ಇದೇ ಥರ ನೀರು, ಆಹಾರ ಎಲ್ಲ ಬದಲಾವಣೆ ಆದದ್ರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಸಾಕಷ್ಟಿರುತ್ತೆ. ಸೊ ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲಿಂಗ್ ಈಸ್ ಆಲ್ವೇಸ್ ಅಲೌಡ್. ಶಾರ್ಟ್ ಡಿಸ್ಟೆನ್ಸ್ ಅಂತಂದರೆ ಒಂದು 50ರಿಂದ 100 ಕಿಲೋಮೀಟ್ರ್ ದೂರ ಹೋಗ್ಬೋದು. ಆದಷ್ಟು ಆಹಾರ, ನೀರು ಎಲ್ಲ ಹೈಜಿನಿಕ್ಕಾಗಿ ಕ್ಲೀನಾಗಿರೋದನ್ನು ನೀವು ನೋಡಿಕೊಂಡ್ರೆ ಶಾರ್ಟ್ ಡಿಸ್ಟೆನ್ಸ್ ಹೋಗ್ಬೋದು. ಲಾಂಗ್ ಡಿಸ್ಟೆನ್ಸಸ್ ಡೆಫಿನೆಟ್ಲಿ, ಲಾಂಗ್ ಡಿಸ್ಟೆನ್ಸ್ ಅಂದರೆ ಇವಾಗ 300 ಕಿಲೋಮೀಟ್ರ್ 400 ಕಿಲೋಮೀಟ್ರ್ ದೂರ ಊರಿಗೆ ಎಲ್ಲ ಹೋಗೋದನ್ನು ಅವಾಯ್ಡ್ ಮಾಡಬೇಕು. ಇನ್ನೊಂದು, ಹೊರಗಡೆ ಹೋದಾಗ ತುಂಬ ರಶ್ ಇರೋ ಜಾಗದಲ್ಲಿ ಹೋಗಬಾರ್ದು. ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಇರುವಾಗ, ಕೀಮೋಥೆರಪಿ ನಡೀತಾ ಇರುವಾಗ, ಎಸ್ಪೆಷಲಿ ತುಂಬ ಜನ ಇರುವಂಥ ದೇವಸ್ಥಾನಗಳಾಗಲಿ ಅಥವಾ ಸಿನಿಮಾ ಥಿಯೇಟ್ರ್ ಆಗಲಿ ಅಥವಾ ವೀಕೆಂಡ್ಸಲ್ಲಿ ಮಾಲ್ಗಳಾಗಲಿ, ಈ ಥರ ಜಾಗಗಳಲ್ಲಿ ತುಂಬ ಜನ ಒಂದೇ ಜಾಗದಲ್ಲಿ ಇರುವಾಗ ಸೊ ಒಬ್ಬರಿಂದ ಒಬ್ಬರಿಗೆ ಈ ಥರ ಮೈನರಾಗಿ ಇನ್ಫೆಕ್ಷನ್ಸ್ ಹರಡೋ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಥರ ಜಾಗಗಳನ್ನು ಅವಾಯ್ಡ್ ಮಾಡಬೇಕು. ಅದೇ ಥರ ಓಪನ್ ಸ್ಪೇಸಸ್ ಅಂದರೆ ಎಲ್ಲಿ ಗಾಳಿ ಕ್ಲಿಯರಾಗಿ ಆಡ್ತಾ ಇದೆ, ಜಾಸ್ತಿ ತುಂಬ ಸೆಕೆನೂ ಇಲ್ಲ, ತುಂಬ ಚಳಿ ಇಲ್ಲ, ಆ ಥರ ಜಾಗಕ್ಕೆ ಹೋಗೋಕ್ಕೆ ಏನೂ ಅಭ್ಯಂತರ ಇಲ್ಲ. ಈಗ ಹೇಳಿದ ಮಾಹಿತಿ ಅಲ್ಲದೆ ಬೇರೆ ಏನಾದ್ರು ನಿಮಗೆ ಡೌಟ್ಸ್ ಇದ್ದರೆ, ಬೇರೆ ಏನಾದ್ರು ಪ್ರಶ್ನೆಗಳಿದ್ದರೆ ದಯವಿಟ್ಟು ನಮ್ಮ ಶಂಕರ ಕ್ಯಾನ್ಸರ್ ವೆಬ್ಸೈಟಲ್ಲಿ ನೀವು ಕೇಳಬಹುದು ಅಥವಾ ನಮ್ಮ ಶಂಕರ ಹಾಸ್ಪಿಟಲಿಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಕೇಳ್ಬೋದು. ಧನ್ಯವಾದಗಳು. ಥ್ಯಾಂಕ್ ಯು.